ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿತಿನ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ನನ್ನ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ಕೊತೀನಿ. ಸಾರಿ ಗಾಯ್ಸ್, ಲೇಟ್ ಆಗೋಯಿತು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಕಂಟಿನ್ಯೂಟಿಯಾಗಿ ವಿಡಿಯೋ ಹಾಕೋಕ್ಕಾಗ್ತಿಲ್ಲ. ಇದು ಏಪ್ರಿಲ್ 6th ವ್ಲಾಗ್. ಇದು ಏಪ್ರಿಲ್ 6th ನನ್ನ ಮಗಳು ಬರ್ತಡೇ ಇತ್ತು, ಸೆಕೆಂಡ್ ಇಯರ್ದು. ಹಾಗೆ ನನ್ನ ಮಗಂದು ಸ್ಕೂಲಲ್ಲಿ ರಿಸಲ್ಟ್ ಇತ್ತು. ಸರಿ ಅಂದ್ಬಿಟ್ಟು ಬೆಳಗ್ಗೆನೇ ಫ್ರೆಶಪ್ ಎಲ್ಲ ಆಗಿಬಿಟ್ಟು ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಹಾಗೆ ಸ್ಕೂಲ್ಗೆ ರಿಸಲ್ಟ್ ನೋಡೋಕೆ ಹೋಗಬೇಕಿತ್ತು. ಬಟ್ ನಾನು ದೇವಸ್ಥಾನದೊಳಗಡೆ ಹೋಗಂಗಿರಲಿಲ್ಲ. ಸರಿ ಅಂದ್ಬಿಟ್ಟು ನೀವು 3 ಜನ ಹೋಗ್ಬಿಟ್ಟು ಬನ್ನಿ ಅಪ್ಪ ಮಕ್ಕಳು ಅಂದ್ಬಿಟ್ಟು ನಾನು ಸುಮ್ಮನೆ ನಿಂತಿದ್ದೆ ಔಟ್ಸೈಡೇ. ಅವ್ರು 3 ಹೋಗಿದ್ರು. ಅಪ್ಪ ಮಕ್ಕಳು 3 ಜನನೂ ದೇವ್ರ ದರ್ಶನ ಮಾಡಿಕೊಂಡು ರಿಟರ್ನ್ ಬಂದರು. ನೆಕ್ಸ್ಟು ಸ್ಕೂಲ್ ಹತ್ರ ಹೊರಟಿದ್ವಿ. ನಾವು ಸ್ಕೂಲ್ ನಿಯರೇ ಇದ್ದಿದ್ದು ಟೆಂಪಲಿಂದ ಸೀದಾ ಸ್ಕೂಲ್ ಹತ್ರ ಬಂದ್ವಿ. ಇದೇ ಫಸ್ಟ್ ಟೈಮ್ ನಾನು ರಿಸಲ್ಟ್ ನೋಡೋಕ್ಕೆ ಬರ್ತಿರೋದು. ಯಾವಾಗಲೂ ನನ್ನ ಹಬಿನೇ ಬರ್ತಿದ್ರು. ನನ್ನ ಪಾಪು ಇತ್ತಲಲ್ಲ ಚಿಕ್ಕವಳು ಅಂದ್ಬಿಟ್ಟು ನಾನಿನ್ನು ಅಷ್ಟಾಗಿ ಬರ್ತಿರಲಿಲ್ಲ. ಸರಿ ಈ ಸಲ ನಾನೇ ಬರೋಣ ಅಂದ್ಬಿಟ್ಟು ನಾನೇ ಬಂದೆ ರಿಸಲ್ಟ್ ನೋಡೋಕ್ಕೆ. ಇದು ರಿಪಬ್ಲಿಕ್ ಡೇ ದಿವಸ ನನ್ನ ಮಗನಿಗೆ ಫ್ಯಾನ್ಸಿ ಡ್ರೆಸ್ ಹಾಕಿದ್ದು ಸೋಲ್ಜರ್ದು. ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಮೆಮೊರೀಸ್ ಬೋರ್ಡಲ್ಲಿ ಹಾಕಿದ್ರು ಫೋಟೋ ಅಂದ್ಬಿಟ್ಟು. ಆ್ಯಕ್ಟಿವಿಟಿ ಬೋರ್ಡ್ಸ್ ಎಲ್ಲ ಇಟ್ಟಿದ್ರು. ನೋಡ್ಕೊಂಡು ಹಂಗೆ ಹೊರಟ್ವಿ ರಿಸಲ್ಟ್ ನೋಡೋಕ್ಕೆ ಅಂದ್ಬಿಟ್ಟು. ಇವಾಗ ರಿಸಲ್ಟ್ ಎಲ್ಲ ನೋಡಿಕೊಂಡು ಸೀದಾ ಡಿಮಾರ್ಟ್ ಸೈಡ್ ಹೋಗಿದ್ದೀವಿ. ನೆಕ್ಸ್ಟ್ ಡೇನೇ ಸಂಡೇ ಇದು ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ ಬರ್ತಡೇದು. ಸರಿ ಮನೆಗೊಂದು ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು. ನೆಕ್ಸ್ಟು ಅಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿ ಗ್ರಾಸರಿ ಶಾಪಲ್ಲಿ ಇದು ಬಟ್ರ್ ಐಟಮ್ ಲೀಸ್ಟ್ ಎಲ್ಲ ಕೊಟ್ಟಿದ್ರು. ಅಲ್ಲಿ ಲೀಸ್ಟ್ ಕೊಟ್ಬಿಟ್ಟು ನಾವು ಡಿಮಾರ್ಟಿಗೆ ಬಂದಿದ್ವಿ. ಮನೆಗೆ ಏನೇನು ಬೇಕು ತೊಗೊಂಡು ಹೋಗೋಣ ಅಂದ್ಬಿಟ್ಟು ಹಂಗೇನೆ ಮನೆಗೆ ಏನೇನಿದೆ ಏನೇನಿಲ್ಲ ಅಂತ ನೋಡಿಕೊಂಡು ಶಾಪ್ ಮಾಡೋದೇ ಆಗಿತ್ತು. ನನ್ನ ಮಗಳಿಗೂ ಅಲ್ಲಿ ಆಟ ಆಡೋದೇ ಚಿಂತೆ ಆಗಿತ್ತು. ಅವಳನ್ನ ಇಟ್ಕೊಂಡು ಅಲ್ಲಿ ಟ್ರಾಲಿಯಲ್ಲಿ ಅವ್ನು ಫುಲ್ ಸುತ್ತೋಡಿಸ್ತಾನೇ ಇದ್ದ. ಸರಿ ಅಂದ್ಬಿಟ್ಟು ಅಲ್ಲಿ ಏನೇನು ಬೇಕು ಅಂದ್ಬಿಟ್ಟು ಪರ್ಚೇಸ್ ಮಾಡಿದ್ವಿ. ಹಂಗೇ ಸ್ಯಾಟರ್ಡೆ ಫುಲ್ ಬ್ಯುಸಿಯಾಗಿ ಹೋಗಿದ್ವಿ. ನೆಕ್ಸ್ಟ್ ಡೇಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಬೇಕಿತ್ತು ಅಂದ್ಬಿಟ್ಟು ನಾನು ನನ್ನ ಹಬ್ಬಿ ಇಬ್ಬರೇ ಓಡಾಡ್ತಿದ್ದಿದ್ದು. ಮಕ್ಳನ್ನ ಕರ್ಕೊಂಡು ಹೋಗು, ಶಾಪ್ ಹತ್ರ ಏನು ಬೇಕು ತೊಗೊಂಬಾ, ಮತ್ತೆ ಮನೇಲಿ ಇಡು, ಅದೇ ಆಗೋಗಿತ್ತು. ನೆಕ್ಸ್ಟು ಡಿಮಾರ್ಟಿಂದ ಸೀದಾ ಮನೆ ಹತ್ರ ಬಂದ್ವಿ. ಶಾಮಿಯಾನದವ್ರು ಬಂದುಬಿಟ್ಟಿದ್ರು. ಸರಿ ಶಾಮಿಯಾನ ಎಲ್ಲ ಹಾಕ್ಸೋಣ ಅಂದ್ಬಿಟ್ಟು ಡಿಮಾರ್ಟಿಂದ ಸೀದಾ ಮನೆ ಹತ್ರ ಬಂದ್ವಿ. ಇವಾಗ ಎಲ್ಲ ಹಾಕಿಸ್ತಾ ಇದ್ದೀವಿ. ಸ್ಯಾಟರ್ಡೆ ಈವ್ನಿಂಗ್ ಹಂಗೆ 4 o'clock ಹಂಗೆ ಬಂದಿದ್ರು ಅವರು. ಸರಿ ಎಲ್ಲ ಹಾಕ್ಬಿಡ್ಲಿ ಅಂದ್ಬಿಟ್ಟು ಎಲ್ಲ ಹಾಕ್ಸ್ತಿದ್ವಿ. ಇವಾಗ ನೆಕ್ಸ್ಟ್ ಸಂಜೆನೇ ಆಗೋಯ್ತು ಅವರೆಲ್ಲ ಹಾಕಿ ಹೋಗೋಷ್ಟರಲ್ಲಿ, ನಾನು ಮನೆ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ. ನೆಕ್ಸ್ಟು ಈವೆಂಟ್ ಐಟಮ್ ಶಾಪ್ಗೆ ಹೋದ್ವಿ. ನಾವು ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು. ಬರ್ತಡೇ ಡೆಕೋರೇಷನ್ಗೆ ನಾವೇನು ಈವೆಂಟ್ ಅವ್ರಿಗೇನು ಒಪ್ಸಿರಲಿಲ್ಲ. ನಾನೇ ಮಾಡೋಣ ಅಂದ್ಕೊಂಡು ಚಿಕ್ಕಪೇಟೆಲೆಲ್ಲ ಮುಂಚೆನೇ ಬೆಲೂನ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ಸರಿ ಪೇಪರ್ ಸ್ಟ್ಯಾಂಡ್ ಎಲ್ಲ ಬೇಕಿತ್ತು, ಅದ್ರ ಮೇಲೆ ಇಡೋಕ್ಕೆ ಸ್ಟ್ಯಾಂಡ್ ಮೇಲೆ ಇಡೋದಕ್ಕೆಲ್ಲ ಬೇಕಿತ್ತು. ಸರಿ ಅದೆಲ್ಲ ರೆಂಟೆಡ್ಗೆ ತೊಗೊಂಡೋಗೋಣ ಅಂದ್ಬಿಟ್ಟು ಬಂದಿದ್ವಿ. ನೆಕ್ಸ್ಟ್ ಅಲ್ಲಿಂದ ಎಲ್ಲ ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಇವಾಗ ಲೀಸ್ಟ್ ಕೊಟ್ಟಿದ್ವಲ್ಲ, ಭಟ್ರು ಕೊಟ್ಟಿದ್ದ ಐಟಮ್ಸ್ ಎಲ್ಲ ಗ್ರಾಸರೀಸ್ದು ಲೀಸ್ಟೆಲ್ಲ ಅವರು ಕೊಟ್ಟಿದ್ದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಐಟಮ್ಸ್ಗಳೆಲ್ಲ. ಅದಕ್ಕೆ ಚೆಕ್ಔಟ್ ಮಾಡಿಕೊಂಡು ಬಿಲ್ ಪೇ ಮಾಡಿಬಿಟ್ಟು ತೊಗೊಂಡೋಗೋಣ ಅಂತ ಬಂದ್ವಿ. ಹಂಗೇ ಬಾ ಆಮೇಲೆ ನೆಕ್ಸ್ಟ್ ಅಲ್ಲಿಂದ ನಾವು ಇದು ಮಿಲ್ಕ್ ಪಾರ್ಲರ್ಗೆ ಹೋಗಿದ್ವಿ. ಕರ್ಡು ಮತ್ತು ಮಿಲ್ಕ್ಸ್ ಎಲ್ಲ ತೊಗೊಬರೋಕ್ಕೆ ಹೇಳಿದ್ರು ಬಿಫೋರೇ. ಸರಿ ಅಂದ್ಬಿಟ್ಟು ಹಿಂದಿನ ನೈಟೇ ತಂದು ಸ್ಟೋರೇಜ್ ಮಾಡ್ಕೊತಿದ್ದೆ ಫ್ರಿಜ್ಜಲ್ಲಿ. ಫ್ರಿಜ್ಜನ್ನ ಹಿಂದಿನ ದಿವಸನೇ ಕ್ಲೀನ್ ಮಾಡ್ಕೊಬಿಟ್ಟಿದ್ದೆ, ಎಲ್ಲ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು. ನೆಕ್ಸ್ಟು ನಮ್ಮ ಅತ್ತೆ ಮನೆ ಸೈಡ್ ಹೋಗಬೇಕಿತ್ತು. ಆಲ್ಮೋಸ್ಟ್ 10 o'clock ಆಗೋಗಿತ್ತು. ಬಾಳೆಕಂದೆಲ್ಲ ತೊಗೊಂಬರ್ಬೇಕಿತ್ತು. ಸರಿ ಅಂದ್ಬಿಟ್ಟು ಹಂಗೆ ಊಟ ಇನ್ನೂ ಮಾಡಿರಲಿಲ್ಲ. ಸರಿ ನಾನು ಇದು ಮಿಲ್ಕ್ ಪಾರ್ಲರ್ಗೆ ಹೋಗಿದ್ರಲ್ಲ, ಇದು ಯಾವುದೋ ಜ್ಯೂಸ್ ತೊಗೊಂಬಂದಿದ್ರು. ಅದಕ್ಕೆ ಲೆಮನ್ದು ಮತ್ತು ಯಾವುದಾದ್ರು ಫ್ಲೇವರ್ಸ್ ತೊಗೊಂಡು ಬಂದಿದ್ರು, ಮರ್ತೇ ಹೋಗ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು. ಸರಿ ಅಂದ್ಬಿಟ್ಟು ಕುಡ್ಕೊಂಡು ಹಂಗೆ ಹೋಗೋಣ ಅಂದ್ಬಿಟ್ಟು ಕುಡ್ಕೊಂಡು ಹೋಗ್ಬಿಟ್ಟು ಬಂದ್ವಿ. ನೆಕ್ಸ್ಟು ಇದು ತಾಂಬೂಲಕ್ಕೆ ಅಂದ್ಬಿಟ್ಟು ಅರ್ಶಿನ ಕುಂಕುಮಕ್ಕೆ ಅಂದ್ಬಿಟ್ಟು ಬೌಲ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ಅದೆಲ್ಲ ಫಿಲ್ ಮಾಡಿಬಿಟ್ಟು ಎಲ್ಲ ಒಂದೊಂದು ಚಾಕ್ಲೇಟ್ ಹಾಕ್ತಿದ್ದ ನನ್ನ ಮಗ, ಅವ್ನಿಗೆ ಹಾಕಕ್ಕೆ ಕೊಟ್ಟಿದ್ದೆ.
ಮಕ್ಕಳು ಈ ಥರ ಏನಾರ ಫಂಕ್ಷನ್ಗಳಿದ್ದಾಗ ಎಂಗೇಜ್ ಮಾಡಿದ್ರೆ ಅವ್ರಿಗೂ ಖುಷಿಯಾಗುತ್ತೆ. ನನ್ನ ಮಗಂಗೆ ಆ ಥರ ಎಲ್ಲ ಇಷ್ಟ ಆಗುತ್ತೆ. ನೆಕ್ಸ್ಟು ಈವೆಂಟ್ ಐಟಮ್ಸ್ ಏನೇನು ಬೇಕು ನೆಕ್ಸ್ಟ್ ಡೇಗೆ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಅರೇಂಜ್ ಮಾಡಿ ಇಟ್ಕೊಂಡಿದ್ದೆ, ಕ್ಲೀನಾಗಿ ಎಲ್ಲನೂ ಸಾರ್ಟ್ ಔಟ್ ಮಾಡಿಕೊಂಡು. ಆಲ್ಮೋಸ್ಟ್ ನಾನು ಬಂದು ಕೆಲಸ ಎಲ್ಲ ಆಗೋಷ್ಟಲ್ಲೇ 2:30 ಆಗೋಗಿತ್ತು ನೈಟು. 2:30 ಆದರೂ ಕೆಲಸ ಮುಗ್ದಿರಲಿಲ್ಲ. ನಾನು ನನ್ನ ಹಬ್ಬಿ ಇಬ್ಬರೇ ಓಡಾಡಬೇಕಿದ್ದು. ಸೊ ಅದಕ್ಕೇ ಬೆಳಗ್ಗೆ ನನ್ನ ಮೈದ್ನ ಬಂದ, ನಮ್ಮ ಮನೆಯವರ ಕಝಿನ್ನು ನವೀನ್ ಅಂದ್ಬಿಟ್ಟು. ಅವ್ನು ಯಾವಾಗಲೂ ನೆನೆಸ್ಕೊಬೇಕು, ನಮ್ಮ ಮನೇಲಿ ಏನೇ ಫಂಕ್ಷನ್ ಮಾಡಿದ್ರು ಅವ್ನ ಹಬ್ಬ ಫಸ್ಟ್ ಬರ್ತಾನೆ. ಖುಷಿಯಾಗುತ್ತೆ ಯಾವಾಗ್ಲೂ. ಯಾವತ್ತೂ ನಮ್ಗೆ ಹೆಲ್ಪ್ ಮಾಡಿದವ್ರನ್ನ ಯಾವತ್ತೂ ನೆನೆಸ್ಕೊಳ್ಬೇಕು ನಾವು. ಸಖತ್ ಖುಷಿಯಾಗುತ್ತೆ ಅವನ್ನ ನೋಡಿದ್ರೆ. ಹಿಂದಿನ ದಿವಸ ನೈಟ್ ಎಲ್ಲನೂ ನಾವು ರೆಡಿ ಮಾಡಿಬಿಟ್ಟು ಮಲ್ಕೊಳ್ಳೋಷ್ಟರಲ್ಲಿ ಆಲ್ಮೋಸ್ಟ್ 3 o'clock ಆಗೋಗಿತ್ತು. ಸಂಡೇ ಮಾರ್ನಿಂಗ್ ನಾನು ಬ್ಯುಸಿ ಆಗೋದೆ, ವಿಡಿಯೋ ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕೆ ಆಗಲಿಲ್ಲ. ಮರ್ತೋದಂಗೆ ಆಗ್ತಿತ್ತು ನನಗೆ ಗಡಿಬಿಡಿಯಲ್ಲಿ ಟೆನ್ಷನಲ್ಲಿ. ಸರಿ ಅಂದ್ಬಿಟ್ಟು ನನ್ನ ಮಗ ಬೇರೆ ಕೈ ಸಿಗ್ತಿರ್ಲಿಲ್ಲ. ಸಿಕ್ತಾಗೆಲ್ಲ ಫೋನ್ ಕೊಟ್ಟು ಕಳಿಸ್ತಿದ್ದೆ, ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಬರಪ್ಪ ಅಂದ್ಬಿಟ್ಟು. ಅವ್ನು ಹಂಗೂ ಆಗಲ್ಲ ಅದು ಇದು ಅಂತಿದ್ದ. ಪ್ಲೀಸ್ ಅಂದ್ಬಿಟ್ಟು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ತೊಗೊಂಡು ಬಾ ಅಂತ ಹೇಳ್ತಿದ್ದೆ. ಕಡೆಗೂ ನಾನು ಫುಡ್ ಮೆನ್ಯೂದು ತೊಗೊಳಕ್ಕೆ ಆಗಲಿಲ್ಲ. ಏನೇನು ಮಾಡಿಸಿದ್ವಿ ಅಂದ್ಬಿಟ್ಟು ವೆಜ್ಜು ನಾನ್ ವೆಜ್ ಎರಡೂ ಮಾಡಿಸಿದ್ವಿ. ಕೆಲವರು ವೆಜ್ ತಿನ್ನೋರು ಬರ್ತಾರೆ ಅಂದ್ಬಿಟ್ಟು. ಆಮೇಲೆ ಪಾಪ ಅವನು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದಿದ್ದ. ಫೈನಲಾಗಿ ಲಾಸ್ಟಲ್ಲಿ ಮೆನ್ಯೂ ಏನು ಮಾಡಿದ್ರು ಅನ್ನೋ ತೋರ್ಸೋಕ್ಕೆ ಆಗಲಿಲ್ಲ. ಐಟಮ್ಸ್ ಎಲ್ಲ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಮ್ಮ ಮನೆಯವ್ರ ಫ್ರೆಂಡೇ ಅವರು ಭಟ್ರು. ನಮ್ಗೆ ಬಂದಿದ್ದವ್ರಿಗೆ ಎಲ್ಲರಿಗೂ ಇಷ್ಟ ಆಯಿತು, ಅಡುಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋದರು. ನಾನ್ ವೆಜ್ಜಲ್ಲಿ ಬಂದು ನಾವು ಇದು ಮುದ್ದೆ, ಚಿಕನ್ ಕರಿ, ಚಿಕನ್ ಫ್ರೈ, ಚಿಕನ್ ಕಬಾಬ್, ಚಿಕನ್ ಬಿರಿಯಾನಿ, ಆಮೇಲೆ ಇದು ಬಾಸುಮತಿ ಖೀರ್ ಮಾಡಿಸಿದ್ವಿ. ಆಲ್ಮೋಸ್ಟ್ ಡಿಲೇ ಆಗೋಗಿದ್ದಕ್ಕೆ ನಾವು ಏನೇನು ಮಾಡಿಸಿದ್ವಿ ಅನ್ನೋದು ನನಗೆ ಮರ್ತೋದಂಗೆ ಆಗೋಗಿದೆ ವಿಡಿಯೋ ಲೇಟಾಗಿ ಪೋಸ್ಟ್ ಮಾಡ್ತಿರೋದಕ್ಕೆ. ವೆಜ್ಜಲ್ಲಿ ಒಬ್ಬಟ್ಟು, ಆಮೇಲೆ ಪಲಾವು, ವೈಟ್ ರೈಸ್, ರಸಮ್ ಆ ಥರ ಎಲ್ಲ ಮಾಡಿಸಿದ್ವಿ. ಒಟ್ಟಿನಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಮಾಡಿಸಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗೆ ನನ್ನ ಹಬ್ಬಿ ಫ್ರೆಂಡ್ ಬಂದಿದ್ದರು, ಅವ್ರ ಫ್ಯಾಮಿಲಿ. ಅವರು ನಿಂತು ನಮಗೆ ಫುಲ್ ಸಪೋರ್ಟಿವ್ ಆಗಿದ್ದರು. ಫ್ರೆಂಡ್ ಅನ್ನೋದಕ್ಕಿಂತ ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ. ಏನೇ ಫಂಕ್ಷನ್ ಮಾಡಿದ್ರು ಅವರು ಇಬ್ಬರು ಬರ್ತಾರೆ, ಗಂಡ ಹೆಂಡತಿ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊತಾರೆ. ಲಾಸ್ಟ್ವರೆಗೂ ಇದ್ದಿದ್ದು ಅವರೇ, ನನ್ನ ಮೈದ್ನ ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಮಿಸ್ಸಸ್ಸು. ಫ್ರೆಂಡ್ ಅಂತ ಹೇಳೋದಕ್ಕಿಂತ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಹೇಳ್ತೀನಿ. ಮದನಣ್ಣ ಥ್ಯಾಂಕ್ ಯು ಸೋ ಮಚ್ ಬಂದು ನಿಂತು ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ. ಅವನೇ ನನ್ನ ಮೈದ್ನ. ನಾನೇ ಎಲ್ಲ ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ. ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ. ಫೈನಲಾಗಿ ಮಹೇಶ್ ಅಣ್ಣ ಅಂದ್ಬಿಟ್ಟು ಅವರು ಈವೆಂಟ್ ಮಾಡೋರೇ, ನನ್ನ ಹಬ್ಬಿ ಫ್ರೆಂಡು. ನಮ್ಗೆ ಹಿಂದಿನ ದಿವಸ ನೈಟ್ ಗೊತ್ತಾಯಿತು ಅವ್ರದ್ದು ರಿಂಗ್ ಸ್ಟ್ಯಾಂಡು ರೆಂಟೆಡ್ ತೊಗೊಂಡಾಗ ಇವರು ಇವೆಂಟ್ ಮಾಡ್ತಾರೆ ಅಂದ್ಬಿಟ್ಟು. ಮಾರ್ನಿಂಗ್ ಫುಲ್ ಗಡಿಬಿಡಿ ಇತ್ತಲ್ಲ, ಕರೆಂಟ್ ಬೇರೆ ಹೋಗ್ತಿತ್ತು. ಕಬಾಬ್ಗೆಲ್ಲ ಅವ್ರು ರೆಡಿ ಮಾಡ್ಕೊಂಡು ಕೊಡಿ ಅಂತಿದ್ರು ಭಟ್ರು, ಪೇಸ್ಟ್ ಮಾಡಿಕೊಡಿ ಅಂತ. ನಾನು ಅದೇ ಬ್ಯುಸಿಯಲ್ಲಿ ನಾನು ಏನೂ ಮಾಡೋಕ್ಕಾಗಲಿಲ್ಲ ಡೆಕೋರೇಷನ್ನು. ಇದು ಮಹೇಶ್ ಅಣ್ಣ ಅಂದ್ಬಿಟ್ಟು ಅವರು ಈವೆಂಟ್ ಅವರೇ ಮಾಡಿಕೊಟ್ಟಿದ್ದು. ಬಟ್ ಐಟಮ್ಸ್ ಎಲ್ಲ ನಾವು ತೊಗೊಂಬಂದಿದ್ವಿ. ಪಾಪ ಅವರು ಬೇರೆ ಎಲ್ಲೋ ಹೋಗ್ಬೇಕಿತ್ತಂತೆ, ಹೇಳಿದ ಟೈಮ್ಗೆ ಪಾಪ ಬಂದು ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ ಹೇಳಿದ್ದು ನಾವು. ನೀಟಾಗಿ ಚೆನ್ನಾಗಿ ಮಾಡಿಕೊಟ್ರು ಪಾಪ, ಕರೆದಿದ ತಕ್ಷಣ ಬಂದು. ಈವೆಂಟ್ ಅವ್ರಿಗೆ ಒಪ್ಪಿಸ್ಬೋದಿತ್ತು, ಬಟ್ ಆದರೆ ನನ್ನ ಮಗಂದ್ರಲ್ಲಿ ನಾನೇ ಮಾಡಿದ್ದೆ. ಲಾಸ್ಟಲ್ಲಿ ನಾನು ನನ್ನ ಮಗಂದು ಮಾಡಿದ್ದನ್ನ 5th ಇಯರ್ ಬರ್ತಡೇ ಪಿಕ್ಸ್ ಅಟ್ಯಾಚ್ ಮಾಡಿರ್ತೀನಿ ಲಾಸ್ಟ್ ಎಂಡಿಂಗಲ್ಲಿ ನೋಡಿ. ನಾನು ಅದಕ್ಕೆ ನಾನೇ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ, ಇಲ್ಲಾಂದರೆ ಮುಂಚೆನೇ ಒಪ್ಪಿಸ್ಬಿಡ್ತಿದ್ವಿ. ಪಾಪ ನನ್ನ ಮಗಳು ಎಲ್ಲ ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡಿ ಮಲ್ಕೊಂಡ್ಬಿಟ್ಲು. ಕೇಕ್ ನೋಡ್ತಿದ್ದಂಗೆ ಕಟ್ ಮಾಡೋಕ್ಕೆ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ಲು. ಕೇಕ್ ಕಟ್ ಮಾಡೋದಂದರೆ ಸಖತ್ ಇಷ್ಟ ಅವಳಿಗೆ. ವೇಟ್ ಮಾಡಿ ಸಾಕಾಗೋಯ್ತು, ಟೈಮ್ ಆಗೋಯ್ತು ಅಂದ್ಬಿಟ್ಟು ಪಾಪ ನಿದ್ದೆ ಹೋಗಿದ್ಲು. ಸರಿ ಅಂದ್ಬಿಟ್ಟು ಎಲ್ಲ ರೆಡಿ ಆಗಬೇಕಿತ್ತಲ್ಲ, ಎಲ್ಲ ಬರಬೇಕಿತ್ತು ಅಂದ್ಬಿಟ್ಟು ನಾವು ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ವಿ. ಸರಿ ಅಂದ್ಬಿಟ್ಟು ಇವಾಗ ಅವಳು ನೆಬ್ಬಿಸ್ಬಿಟ್ಟು ಕೇಕೆಲ್ಲ ಎತ್ತಿ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ ನನ್ನ ಹಬ್ಬಿ. ಕಟ್ ಮಾಡಿಬಿಡೋಣ ಅಂದ್ಬಿಟ್ಟು. ಪಾಪ ನಿದ್ದೆಗಣ್ಣಲ್ಲೂ ಕೇಕ್ ನೋಡಿ ಖುಷಿ ಪಡ್ತಿದ್ಲು. ಎದ್ದು ಅರ್ಧಂಬರ್ಧ ನಿದ್ದೆ ಆಗೋಗಿತ್ತು ಅವಳದು. ನಂಗೆ ಟೆನ್ಷನಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸು ತೆಗಿಯೋಕೆ ಆಗ್ತಿರ್ಲಿಲ್ಲ. ನನ್ನ ನೈಬರ್ಸೇ ಇಬ್ಬರು ಹುಡುಗಿರಿದ್ದಾರೆ, ಜೀವಿತ ಕೀರ್ತನ ಅಂದ್ಬಿಟ್ಟು. ಪಾಪ ಅವ್ರು ಸಪೋರ್ಟಿವ್ ಆಗಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದುಕೊಟ್ರು. ಪಾಪು ಹತ್ಕೊತಿರುವಾಗೆಲ್ಲ ಸ್ವಲ್ಪ ಸುಧಾರಿಸ್ಬಿಟ್ಟು ಕೊಟ್ಟರು. ಇಲ್ಲಾಂದರೆ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸು ನಂಗೆ ಸಿಗ್ತಿರಲಿಲ್ಲ. ಹಂಗೆ ರಾಕ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ ನೋಡಿ, ವಾಯ್ಸ್ ಓವರ್ ಏನು ಕೊಟ್ಟಿರಲ್ಲ. ಎಲ್ಲ ಪಾಪ ಎಲ್ಲ
ನೀವೇ ಕಟ್ ಮಾಡಂಗಿದ್ದೀರಾ? ಹೊಡಿಯೋ ಇಲ್ಲ ಕಟ್ ಮಾಡಿಸು ಇನ್ನಕ್ಕಿತ ಕೈ ಮೆಚ್ಕೊಂಡ್ಬಿಟ್ಟೊಳಗೆ ಪಪ್ಪಂಗೆ ತಿನ್ಸು, ಮಮ್ಮಿ ತಿನ್ಸು. ಇಲ್ಲೋಡ ಮಗ ಈ ಕಡೆ ಕೇಕ್ ತಿಂತು. ಇಲ್ಲಿ ಅಲ್ಲ ನೋಡು. ಹಾಂ ವೆರಿ ಗುಡ್. ಫೋಟೋಗ್ರಫಿಗೆಲ್ಲ ನಮ್ಮ ಬಾವಾಗೆ ಹೇಳಿದ್ವಿ. ನಮ್ಮ ಮನೆಯವ್ರ ಅಣ್ಣ ಅವರೆಲ್ಲ ಫೋಟೋಗ್ರಫಿ ವಿಡಿಯೋಸ್ ಎಲ್ಲ ಅವರೇ ಮಾಡ್ತಿದ್ದಿದ್ದು. ನೆಕ್ಸ್ಟ್ ಅವತ್ತಿನ ದಿವಸನೇ ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, 31ದು. ಅವರು ಬೇಡ ಸೆಲೆಬ್ರೇಟ್ ಮಾಡ್ಕೊಳಲ್ಲ ಅಂತಿದ್ರು. ನಾನು ಅಭಿ ಬಂದು ಕೇಕು ಮತ್ತು ಹೂವಿನ ಹಾರ ಎಲ್ಲ ತರಿಸಿದ್ರು. ಇಲ್ಲಪ್ಪ ಹಾಕೊಳಲ್ಲ ಅಂತಿದ್ರು ಅವ್ರಿಗೆ. ಏನೋ ಆ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ವಲ್ಲ, ನಾಚಿಕೆ ಥರ ಅನಿಸುತ್ತೆ ಅವ್ರಿಗೆ. ಏನೋ ಬೇಡ ಹಂಗೆ ಹಿಂಗೆ ಅಂತಿದ್ರು. ಕೊನೆಗೆ ಒಪ್ಪಿಸ್ಬಿಟ್ಟು ಇವಾಗ ನಿಲ್ಸಿದ್ದೀವಿ ಕೇಕ್ ಕಟ್ಟಿಂಗ್ಗೆ ಅಂದ್ಬಿಟ್ಟು. ಹಾಗೆ ನನ್ನ ಕಸಿನ್ನು ಸಹ ಕೇಕ್ ತೊಗೊಂಬಂದಿದ್ರು ಹೋಗಿ. ಸರಿ ಹೆಂಗೋ ಅವ್ರದ್ದು ಬರ್ತಡೇ ದಿವಸನೇ ಇತ್ತಲ್ಲ, ಸೆಲೆಬ್ರೇಷನ್ ಮಾಡಿಸೋಣ ಅಂದ್ಬಿಟ್ಟು ಇವಾಗ ನಿಲ್ಸಿದ್ವಿ. ನಾನು ಬೇರೆ ಯಾರೇ ಬಂದಿದ್ರು ಹೋಗಿದ್ರು ಫಂಕ್ಷನ್ಗೆ ಗೆಸ್ಟರಾಗಿ, ಅವ್ರದ್ದೆಲ್ಲ ಯಾವುದೂ ವಿಡಿಯೋ ಕ್ಲಿಪ್ಪಿಂಗ್ಸ್ ತೆಗ್ದು ಹಾಕಿಲ್ಲ. ವಿತೌಟ್ ಅವ್ರ ಪರ್ಮಿಷನ್ ನಾವು ಹಾಕೋದು ತಪ್ಪಾಗುತ್ತೆ ಅಂದ್ಬಿಟ್ಟು ಮೇನ್ ನನಗೆ ಬೇಕಾಗಿರೋ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಯಾರ್ದು ನಾನು ಆ್ಯಡ್ ಮಾಡಿಲ್ಲ ವಿಡಿಯೋದಲ್ಲಿ. ನಮ್ಮ ಅಪ್ಪ ಅಮ್ಮಂಗೆ ನಗು ಬರ್ತಿತ್ತು, ಏನಿದು ಈ ಥರ ಅಂದ್ಬಿಟ್ಟು. ಬೇಡ ಅಂತಿದ್ದವ್ರನ್ನ ಫೈನಲಿ ಒಪ್ಪಿಸ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡಿಸ್ತಿದ್ವಿ ನಾವು. ಇವರೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ದು. ಮೇನ್ ಬೇಕಾಗಿರೋದು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಇನ್ನು ಕೆಲವೊಂದು ಕ್ಲಿಪ್ಪಿಂಗ್ಸು, ವಿಡಿಯೋಸ್, ಫೋಟೋಸ್ ಏನೂ ಇಲ್ಲ ನನ್ನ ಹತ್ರ ಆ್ಯಡ್ ಮಾಡ್ಕೊಳ್ಳೋದಕ್ಕೆ. ಅಲ್ಲಲ್ಲೇ ಒಂದು ಕ್ಲಿಪ್ಪಿಂಗ್ಸ್ ತಗೊಟ್ಟಿರೋದು ಮಾತ್ರ ಆ್ಯಡ್ ಮಾಡಿದ್ದೀನಿ. ನೈಟ್ ತನಕ ಬರೋರಿದ್ದರು. ಸರಿ ಅಂದ್ಬಿಟ್ಟು ನೈಟ್ ಮೇಲೆ ಕೂತಿದ್ವಲ್ಲ, ಊಟ ಎಲ್ಲ ಬಡಿಸ್ಬೇಕಿತ್ತು. ನೈಟಲ್ಲಿ ಹೆಂಗೆ ಕಾಣುತ್ತೆ ಅಂದ್ಬಿಟ್ಟು ಡೆಕೋರೇಷನ್ದೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ. ಇದು ನನ್ನ ಮಗಂದು 5th ಇಯರ್ ಬರ್ತಡೇಗೆ ನಾನೇ ಮಾಡಿದ್ದಿದ್ದು ಡೆಕೋರೇಷನ್ನು. ಸುಮ್ಮನೆ ಮೆಮೊರೀಸ್ಗೆ ಇರಲಿ ಅಂದ್ಬಿಟ್ಟು ಹಂಗೆ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಓಕೆ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.